ಇದು ನಿನಗೆ ಅಂತ್ಯಕಾಲ. ಅದಲ್ಲದೆ ಹೋದರೆ ಹಿಂದೆ ಬಂದ ದಾನವರ ಪರಿ ತಿಳಿದು ತಿಳಿಯದೇ ಇದ್ದವರ ಹಾಗೆ ಸ್ವರ್ಗದ ಭಾಗ ಇಲ್ಲಿಯ ಸಂಪತ್ತು ಬೇಕು ಎಂದು ಆಸೆ ಪಟ್ಟು ಬಂದ್ರೆ ಸಿಗ್ಲಿಕ್ಕಿಲ್ಲ. ಆದ್ದರಿಂದ ಯುದ್ಧ ಮಾಡಿ ಸಾಯಬೇಡ. 4 ಕಾಲ ಕ್ಷೇಮದಲ್ಲಿ ಉಳಿಯುವ ಮನಸ್ಸಿದ್ರೆ ನಡೆಯುವ ಎಂದೆ.
ಸಿಗುವುದಿಲ್ವಾ? ನಿನಗಿಷ್ಟೇ ಸಾಕು. ಯಾಕೆ ಅನ್ಬೇಕು? ಇದರಿಂದಲೂ ಕಡಿಮೆ ಹೇಳಬಾರದು ಅಂತ ಇಷ್ಟನ್ನು ಹೇಳಿದ್ದೇನೆ. ಕಾರಣ ಹೇಳು. ಹೌದೇನೋ? ಹಿಂದೆ ಬಂದವರು ಹೊಂದಿ ಹೋಗಿದ್ದಾರೆ ಎಂಬ ವಿಚಾರ ನಿನ್ನಿಂದ ನಾನು ತಿಳಿಯಬೇಕಾದದ್ದಿಲ್ಲ. ಸಕಲವನ ಅರಿತು ಬಂದವ ಉದ್ದೇಶ ಮರಳಿ ಯತ್ನವ ಮಾಡು ಎಂಬಂತೆ ಹಿಂದೆ ಬಂದವರೆಲ್ಲವರು ಯಾರಿಂದ ಅಳಿದರು, ಹೇಗಳಿದರು ಅರಿಯದ ಇದ್ದವ ನಾನಲ್ಲ. ನೀನೇನು ನೀನು ಲೆಕ್ಕಕ್ಕೆ ಈ ವಜ್ರಾಯುಧದಿಂದ ಪಾಡಿದು ಕೊಂದವ ಉಂಟ. ಯಾರನ್ನು ಕೊಂದಿದ್ಯೋ? ನಿನ್ನಂತ ಖಳರನ್ನು. ಯಾರನ್ನಂತ ಕೇಳಬಹುದಾ? ಬೇಡ ಬಿಡು, ಸಮಯ ಹೋದಿತ ಬಿಟ್ರೆ ಮತ್ತೆ ನಮ್ಮ ಲೆಕ್ಕಕ್ಕೆ ನೀನು ಕೊಂದದೆಷ್ಟು ಜನ ಅಂತ ಗೊತ್ತುಂಟು. ಮತ್ತೆ ಪ್ರಶ್ನೆ ಯಾಕೆ? ಸುರೇಂದ್ರ, ಏನಾದ್ರೂ ನಮ್ಮರು ಅಳಿದದ್ದಿದ್ದರೆ ಇದ್ದಾನಲ್ಲ ನಿಮ್ಮ ಪಕ್ಷದಲ್ಲಿ ಆ ಹರಿ ಕಪಟ ಕಾರಸ್ಥಾನಿ, ಅವನ ಕುತಂತ್ರದಿಂದಲೇ ನಮ್ಮವರೆಲ್ಲವರು ಉಳಿದಿದ್ದಾರೆ ಎನ್ನುವುದು ನನಗೂ ಅರ್ಥವಿದೆ. ಅವನ ರಟ್ಟೆಯನ್ನು ಹಿಡಿದು ವಿಚಾರಿಸಬೇಕು, ಇದು ನನ್ನ ಉದ್ದೇಶ. ಕಾರಣ, ಮೂಗನ್ನ ಹಿಡಿದು ಎಳೆದರೆ ಮುಖ ಸಹಿತ ಬಂದ ಹಾಗೆ, ಕರುವೊಂದು ಅಮ್ಮ ಎಂದು ಕೂಗಿದಾಗ ಹಸು ತನ್ನಿಂದ ತಾನಾಗೆ ಕರುವಿನ ಬಳಿಗೆ ಬಂದ ಹಾಗೆ, ನಿನ್ನನ್ನ ಕೆಳಕಿದನಾದರೆ ನಿನ್ನ ಹೊರೆಯನ್ನ ಕೇಳಿ ಹರಿಯು ಬಂದೇ ಬರುತ್ತಾನೆ. ಮತ್ತೆ ನನಗೆ ಮರಣದ ಭಯ ತೋರಿಸಬೇಡ. ನಾನು ಮಾಡಿದಂತ ಮಹತ್ಕಾರ್ಯ ಏನು ಅಂತ ಬಲ್ಲಯ್ಯ? ಏನು ಮಾಡಿದ್ಯ? ಯಾಗವೊಂದನ್ನು ರಚಿಸಿ ಆ ಭೈರವಿಯನ್ನು ಅವಲಿಸಿಕೊಂಡು ಅವಳಿಂದ ವರವನ್ನು ಪಡೆದವ. ಯಾವ ವರ? ಗಂಡು ಜೀವಿಗಳಿಂದ ನನ್ನ ಪಾಲಿಗೆ ಮರಣ ಸಂಭವಿಸಬಾರದು ಎಂಬ ವರವನ್ನು ಪಡೆದು ವರ ಫಲಾನ್ವಿತನಾಗಿ ಮೆರೆಯುತ್ತಿದ್ದ ಸಾಹಸಿ ಸುರಗದ್ದುಗೆಯನ್ನು ಏರಲು ಸುಗವಂದವ. ಸಾಮದಿಂದ ಬಿಡುತ್ತೀಯೋ ಯಾರಾದ್ರೂ ಕೆಳಕ್ಕೆ ಹಾಕಲು? ಗದ್ದುಗೆ ಬಿಡುವುದಲ್ಲ, ಕಾಲಿಗೆ ಬುದ್ಧಿ ಹೇಳಿದ. ಈ ಅಧಿಕಾರವನ್ನು ವಶ ಮಾಡಿಕೊಂಡ ಹಾಗಾಯಿತು. ಇಲ್ಲಿಯೇ ಉಳಿದು 4 ದಿವಸ ವಿಜಯೋತ್ಸವವನ್ನು ಆಚರಿಸಿ ಮತ್ತೆ ನನ್ನದಾದಂತಹ ಊರನ್ನು ಸೇರಿಕೊಂಡ್ರಾಯಿತು.